ಕಲಬುರಗಿ ನಗರದ ಎಲ್ಲ ಜನತೆಗೆ ಜೈ ಭೀಮ್. ನಾನು ಎಸ್ ತಾವಡೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರು. ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಕ್ಕಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಉತ್ಸವವನ್ನು ಏನು ನಾಳೆ 14ನೇ ತಾರೀಖರಂದು ನಡೀತಕ್ಕಂಥ ಕಲಬುರಗಿ ನಗರದಲ್ಲಿ ಎಲ್ಲ ಓಣಿಯ ಮುಖಂಡರಿಗೂ ಮತ್ತು ಹಿರಿಯರಿಗೂ ನನ್ನ ಕಡೆಯಿಂದ ವಿನಂತಿಸಿಕೊಳ್ಳೋದೇನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನನ್ನು ಕೊಡ್ತಕ್ಕಂಥ ನಮ್ಮ ಚೌಕಟ್ಟು ಈ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರ್ಕಾರದ ಆದೇಶದ ಮೇಲೆ ಏನು ನಮಗೆ ಆದೇಶ ಕೊಟ್ಟಿದ್ದಾರೆ ಅದರ ಪ್ರಕಾರವೇ ನಮ್ಮ ಓಣಿಯಿಂದ ಬರ್ತಕ್ಕಂಥ ಮೆರವಣಿಗೆಗಳನ್ನು ಶಾಂತಿ ರೀತಿಯಿಂದ ಕಲಬುರಗಿ ನಗರದಲ್ಲಿ ವಿಜೃಂಭಣೆಯಿಂದ ತೆಗೆದುಕೊಂಡು ಜಗತ್ತಕ್ಕೆ ಬರಬೇಕು. ಆ ಕೊಟ್ಟಿರೋ ನಿಗದಿ ಸಮಯದ ಒಳಗಾಗಿ ತಾವು ತಲುಪಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರ ಜೊತೆನೂ ಗಲಾಟೆ ಮಾಡದೆ, ಯಾರ ಜೊತೆನೂ ಒತ್ತಾಟ ಕಿತ್ತಾಟ ಮಾಡದೆ, ಪೊಲೀಸರು ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ನಾವು ಸಹಕರಿಸಿ, ನಾವು ಅವ್ರ ಜೊತೆ ಸೇರಿ ನಾವು ಕೂಡ ಕಾನೂನ ಸಿದ್ಧತೆಯನ್ನು ಮಾಡಿಕೊಂಡು ನಾವೆಲ್ಲರೂ ಮೆರವಣಿಗೆಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಕೆಲಸಗಳನ್ನು ತಮ್ಮೆಲ್ಲರಿಗೂ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಲಬುರಗಿ ನಗರದಲ್ಲಿ ನಡೀತಕ್ಕಂಥ ಜಯಂತಿ ಉತ್ಸವ ಇದು ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾದಂಥ ಒಂದು ಜಯಂತಿ ಆಗಿರುತ್ತೆ. ಯಾಕಂದರೆ ಕಲಬುರಗಿ ಜಯಂತಿ ಅಂತಂದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಮಾಡೋದಿಲ್ಲ. ಅಂಥ ಒಳ್ಳೆಯ ಜಯಂತಿ ನಾವು ಕಲಬುರಗಿಯಲ್ಲಿ ಶಾಂತಿ ರೀತಿಯಿಂದ ಮಾಡ್ತೀವಿ. ಎಲ್ಲ ಕಾನೂನು ಬದ್ಧವಾಗಿ ನಾವು ಪಾಲಿಸ್ತೀವಿ. ಅವುಗಳು ಕೂಡ ಎಲ್ಲ ಓಣಿ ಹಿರಿಯರು ಮತ್ತು ಕಿರಿಯರು ಈ ಪಾಲನೆಯನ್ನು ಮಾಡಿ ಎಲ್ಲರಿಗೂ ಸಹಕಾರ ನೀಡಿ ಕಾನೂನಕ್ಕೂ ತಲೆಬಾಗಿ ತಾವು ಮೆರವಣಿಗೆಗಳನ್ನು ಮುಗಿಸ್ತೀರಿ ಅಂತ ನಾನು ಭಾವಿಸಿ ನನ್ನ 14ರಂದು ಬೆಳಗ್ಗೆಯಿಂದ ಏನು ದೊಡ್ಡ ಅನ್ನದಾಸೋಹಿಯನ್ನು ನಡೆಯುತ್ತೆ. ಯಾಕಂದರೆ ಸಾವಿರಾರು ಲಕ್ಷಾಂತರ ಜನ ನಮ್ಮ ಈ ಜಗತ್ತೃತ್ತದಲ್ಲಿ ಬರ್ತಾರೆ. ಯಾರು ಅನ್ನವನ್ನು ವೇಸ್ಟ್ ಮಾಡಬೇಡಿ. ಎಲ್ಲ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಆರಾಮಾಗಿ ಊಟ ಮಾಡಿ ಕಾಲಲ್ಲಿ ಕೈಯಲ್ಲಿ ಚಲ್ತೀರಿ. ನಂದದೇನು ಅಂತ ರಿಕ್ವೆಸ್ಟ್ ನಿಮಗೆಲ್ಲರಿಗೂ. ಯಾಕಂತಂದರೆ ಅನ್ನವೇ ಭಾಗ್ಯ. ನಮ್ಮ ಜೀವನಕ್ಕೆ ಬೇಕಾಗಿದ್ದ ಅನ್ನ ಬಾಬಾ ಸಾಹೇಬರು ಕೊಟ್ಟಿರೋ ನಮ್ಮ ಒಂದು ಪ್ರೇರಣೆ ಏನಿದೆ ಅಂತಂದರೆ, ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ಹಸು ಇದ್ದಷ್ಟೇ ಊಟ ಮಾಡಿ ಅದನ್ನು ಎಲ್ಲರೂ ಸ್ವಇಚ್ಛೆಯಿಂದ ಅನ್ನದಾಸೋಹವನ್ನು ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ನನ್ನ ಪರವಾಗಿ ನನ್ನ ಹೃದಯಪೂರ್ವಕ ಜೈ ಭೀಮ್ ವಂದನೆಗಳನ್ನು ಹೇಳ್ತೇನೆ. ಜೈ ಭೀಮ್.